ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವ್ಲಾಗಿಗೆ ಬಂದರೆ ಈ ವ್ಲಾಗ್ ಬಂದು ಸೋಮವಾರದ್ದು. ಇವತ್ತು ಬೆಳಗ್ಗೆನೇ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಅಭಿಷೇಕ ಇರುತ್ತೆ. ಸಿಂಪಲ್ಗೆ ನನ್ನ ಕೈಲಿ ಆದಷ್ಟು ನಾನು ಅಭಿಷೇಕ ಮಾಡಿಕೊಂಡು ಇನ್ನು ದೇವ್ರ ದೀಪನೂ ಹಚ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮನೆಯಲ್ಲಿ ಸ್ವೀಟ್ ಇತ್ತು ಅದನ್ನೇ ಇಟ್ಬಿಟ್ಟು ಪೂಜೆ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಇನ್ನು ಇವತ್ತು ಗ್ರೂಪ್ ಪ್ರವೇಶ ಬೇರೆ ಇದೆ. ಮನೆ ಮುಂದೆನೇ, ದೂರ ಏನಲ್ಲ. ಸಿಂಪಲ್ಗೆ ಮನೆಯಲ್ಲಿ ಹಾಲು ಉಕ್ಸ್ತಾ ಇದ್ದಾರೆ, ಆದರೆ ಗ್ರೂಪ್ ಪ್ರವೇಶದ ಲೆಕ್ಕನೇ. ಅದಕ್ಕೆ ಹೋಗಿ ಬರಬೇಕಿತ್ತು. ಇನ್ನು ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ರೆ ನೆನ್ನೆದು ಸಾರಿತ್ತು. ಆ ಸಾರಿಗೆ ದೋಸೆ ಹಾಕ್ಕೊಡ್ತಿದ್ದೆ. ಹಾಗೆ ಒಂದು ಸ್ವಲ್ಪ ಚಟ್ನಿನೂ, ಕಡಲೆ ಬೀಜದ್ದು ಚಟ್ನಿನೂ ಮಾಡ್ತಿದ್ದೀನಿ. ಇನ್ನು ಈ ಸಾಂಬ್ರಾಣಿ ಧೂಪ ಅಂತಂದರೆ ನನಗೆ ಕಂಪಲ್ಸರಿ ಹಾಕ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಪೂಜೆ ಆಗಿದ ತಕ್ಷಣ ಈ ರೀತಿ ಸಾಂಬ್ರಾಣಿ ಧೂಪ ಹಾಕ್ಕೊಂಡ್ಬಿಡ್ತೀನಿ. ಮನೆಯೆಲ್ಲನೂ ಒಂದು ಸ್ವಲ್ಪ ಗಮ್ಮಂತ ಇರುತ್ತೆ, ಪಾಸಿಟಿವ್ ವೈಬ್ಸು ಜಾಸ್ತಿ ಇರುತ್ತೆ ಅನ್ನೋ ನಂಬಿಕೆ ನನಗೆ. ಅದಕ್ಕಾಗಿ ಈ ರೀತಿ ಹಾಕ್ಕೊಂಡ್ಬಿಡ್ತಿದ್ದೀನಿ. ಇನ್ನು ಹೊರಗಡೆನೂ ಅಷ್ಟೇ ತೋರಿಸ್ಕೊಂಡು ಬಂದುಬಿಟ್ಟೆ, ಬಾಕ್ಲ ಹತ್ರದಿಂದ ಹಿಡಿದು ಮೂಲೆ ಮೂಲೆಗೂ ಹಾಕ್ಕೊಂಡು ಬಂದುಬಿಡ್ತೀನಿ. ಹಾಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಅಡುಗೆ ಮನೆಗೆ ಬಂದರೆ ಪಾತ್ರೆ ಎಲ್ಲ ಬೆಳಗ್ಗೆನೇ ತೊಳೆದು ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ. ನೀರೆಲ್ಲ ಒಂದು ಸ್ವಲ್ಪ ಕೆಳಗೆ ಹೋಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಸ್ಟ್ಯಾಂಡ್ ನೋಡಿದೆ, ಸಡನ್ನಿಗೆ ಸಿಗಲಿಲ್ಲ. ಇನ್ನು ಸ್ಟ್ಯಾಂಡ್ ಹುಡ್ಕೊಂಡಿದ್ರೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಇನ್ನು ಗ್ರೂಪ್ ಪ್ರವೇಶ ಬೇರೆ ಇದೆ ಅಂತ ಹೇಳಿದ್ನಲ್ವ, ಅದಕ್ಕಾಗಿ ಬೇಗ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ. ಸ್ನಾನ ಮಾಡೋದಕ್ಕೂ ಮುಂಚೆನೇ ಶಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಯಾಕಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರ ಮನೆ ಒಳಗಡೆ ಹೋಗ್ಬಿಡ್ತೀನಿ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ. ಆಮೇಲೆ ಏನು ಅಂದರೆ ಎಂಜಲ್ ಪಾತ್ರೆಗಳು ಇವೆಲ್ಲ ಏನೂ ಮುಟ್ಟೋದಕ್ಕೆ ಹೋಗೋದಿಲ್ಲ ಪೂಜೆ ಆಗೋವರೆಗೂ. ಅದರಲ್ಲೂ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ. ಮತ್ತು ನಾನು ಮಧ್ಯಾಹ್ನ ಲಂಚ್ ಮಾಡ್ಕೊಳ್ಳೋದಕ್ಕೂ ನನಗೆ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ಆದಷ್ಟು ನೈಟೇ ತೊಳೆಯೋದಕ್ಕೆ ನೋಡ್ತೀನಿ. ಬಟ್ ಈ ನಡುವೆ ಬ್ಯಾಕ್ ಪೇಯ್ನ್ ಬರೋದ್ರಿಂದ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಲ್ವ, ರೆಸ್ಟ್ ಅಷ್ಟೊಂದು ಇರೋದಿಲ್ಲ. ಅದಕ್ಕೆ ಬೇಗನೆ ಮಲಗಿಬಿಡ್ತೀನಿ. ಯಾವಾಗ ಮಲಗೋಣ ಅಂತ ಅನಿಸ್ಬಿಟ್ಟಿರುತ್ತೆ, ಅಷ್ಟು ಕೆಲಸ ಕೊಡ್ತಿರುತ್ತೆ ಬ್ಯಾಕ್ ಪೇಯ್ನು. ಇನ್ನು ಇದು ಹೊಸ ತಪ್ಪಲೆ ಸ್ಟಿಕ್ಕರ್ಸು, ಹೊಸ ಸ್ಟೀಲ್ ಪಾತ್ರೆಗಳಲ್ಲಿ ಈ ಸ್ಟಿಕ್ಕರ್ಸ್ ಇರುತ್ತಲ್ವ, ಅದು ಈಸಿಯಾಗಿ ತೆಗಿಬೋದು. ಅದನ್ನೇ ತೋರಿಸ್ತಿದ್ದೆ ನಿಮಗೆ. ಲೈಟಾಗಿ ಸ್ಟವ್ ಅಂಟಿಸ್ಬಿಟ್ಟು ಪಾತ್ರೆ ಸಮೇತ ಅಷ್ಟೊಂದು ಬಿಸಿ ಆಗಿಲ್ಲ ನೋಡಿ, ನಾನು ಕೈಯಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಸುಮ್ಮನೆ ಬಿಸಿ ಹಾಗೆ ತಗಲಿದ್ರೆ ಸಾಕು, ಸ್ಟಿಕ್ಕರ್ ಅದಷ್ಟು ಅದೇ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಹಾಗೆ ಇತ್ತು ಅಂತಂದರೆ ಸ್ಕ್ರಬ್ಬರಲ್ಲಿ ಫೋರ್ಸ್ ಆಗಿ ಉಜ್ಜಿದೀರಿ ಅಂತಂದರೆ ಸ್ಕ್ರ್ಯಾಚಸ್ ಥರ ಬಿದ್ದೋಗುತ್ತೆ. ಅದಕ್ಕೆ ಒಂದು ಚಿಕ್ಕ ಟಿಪ್ ಹೇಳಿದೆ ಅಷ್ಟೇ. ಗೊತ್ತಿಲ್ದಿರ ಇರೋರು ತಿಳ್ಕೊತಾರೆ ಅಂತ ಹೇಳಿಬಿಟ್ಟು ಅಷ್ಟೇ. ಇನ್ನು ದೋಸೆ ಹಸಿಟ್ಟನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೆ. ಬೆಳಗ್ಗೆ ಮಿಕ್ಸ್ ಮಾಡಿದ್ದೆ, ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕ್ಕೊಟ್ಟೆ. ಹಾಗೆ ನಮ್ಮ ಮನೆಯವರು ಎಲ್ಲ ತಿಂದ್ಕೊಂಡ್ರು. ಈಗ ನನ್ನ ಮಗಗೆ ದೋಸೆ ಬೇಕು ಅಂತಂದ. ನಾನಿನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿಲ್ಲ. ಹೇಗೂ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಿದ್ದೀರಲ್ವ, ಇನ್ನು ಅಲ್ಲಿ ತಿನ್ನಲೇಬೇಕಾಗುತ್ತೆ. ಈಗ ತಿಂದಿದ್ದೀನಿ ಅಂತಂದರೆ ಮತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಬ್ರೇಕ್ಫಾಸ್ಟ್ ಏನು ತಿನ್ನಲಿಲ್ಲ. ಇವ್ರಿಗೆ ಮಾತ್ರ ಮಾಡಿ ಇಡ್ತಿದ್ದೆ. ನೆನ್ನೆದು ಸಾರು ಇದೆ, ಅದೇ ಸಾಕು ಅಂತಂದರು. ಇನ್ನು ಚಟ್ನಿ ಏನು ಮಾಡೋದಕ್ಕೆ ಹೋಗಿಲ್ಲ. ನಾನು ದೋಸೆ ಹಸಿಟ್ಟನ್ನ ಹಾಕ್ಕೊಂಬಂದ ತಕ್ಷಣವೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ. ಹಾಗೆ ಎತ್ತಿಟ್ಬಿಟ್ಟಿರ್ತೀನಿ. ಅದಕ್ಕೇನು ಸೋಡಾ ಆಗಲಿ ಉಪ್ಪಾಗಲಿ ಏನೂ ಹಾಕೋದಿಲ್ಲ ನಾನು. ಹಾಗೆ ತೆಗ್ದಿಟ್ಟಿರ್ತೀನಿ. ಹಾಗೆ ಇಡೋದ್ರಿಂದ ನನಗೆ 3-4 ದಿನ ಬರುತ್ತೆ. ಅದರಲ್ಲೂ ನಾನು ಈ ತಂಗ್ಳನ್ನ ಏನು ಯೂಸ್ ಮಾಡೋದಿಲ್ಲ. ಹಿಟ್ಟನ್ನ ರುಬ್ಬಿಸ್ಕೊಂಬರ್ತೀರಲ್ವ, ಆಗ ತಂಗ್ಳನ್ನ ಹಾಕೋದಿಲ್ಲ ನಾನು. ಅವಲಕ್ಕಿನ ಯೂಸ್ ಮಾಡ್ತೀನಿ. ಯಾಕಂದರೆ 4-5 ದಿನ ಇಟ್ಕೊಂಡಿರ್ತೀನಿ ನಾನು. ಈ ತಂಗ್ಳನ್ನ ಹಾಕೋದ್ರಿಂದ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಅಂತ ಅನಿಸ್ತಿರುತ್ತೆ ನನಗೆ. ಅದಕ್ಕಾಗಿ ತಂಗ್ಳನ್ನ ಹಾಕ್ತೀರಾ ಅವಲಕ್ಕಿನ ಹಾಕಿಬಿಟ್ಟು ಗ್ರೈಂಡ್ರ್ ಮಾಡ್ಕೊಂಬಂದು ಇಟ್ಬಿಟ್ಟಿರ್ತೀನಿ. 3-4 ದಿನ ಸ್ವಲ್ಪನೇ 4 ಜನಕ್ಕೆ, ಏನು ಜಾಸ್ತಿ ತಿನ್ನೋದು ಇಲ್ಲ. 2-3 ತಿನ್ಕೊತಾರೆ. ತೀರಾ ಸಾರು ಚೆನ್ನಾಗಿತ್ತು, ಇಲ್ಲ ಪಲ್ಯನೋ ಚಟ್ನಿನೋ ಇತ್ತು ಅಂತಂದರೆ 4 ತಿನ್ಕೊತಾರೆ ಅಷ್ಟೇ. ಅದಕ್ಕಾಗಿ ಹಾಕ್ಕೊಂಬಂದು ಇಟ್ಬಿಟ್ಟಿರ್ತೀನಿ. ಇನ್ನು ದಿನಕ್ಕೊಂದೊಂದು ಮಾಡಿ ಕೊಡ್ಬೋದು. ಒಂದಿನ ದೋಸೆ, ಇಡ್ಲಿ, ಪುಟ್ ಇಡ್ಲಿ ಇವೆಲ್ಲ ಮಾಡ್ಬೋದಲ್ಲ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಬೆಳಗ್ಗೆ ಹೊತ್ತು ಟೆನ್ಷನ್ಸು ಇರಲ್ವಲ್ಲ, ಏನು ಮಾಡೋದಪ್ಪ ಅನ್ನೋ ಟೆನ್ಷನ್ ಇರೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ಕೊಂಬಂದು ಅಂದರೆ ರುಬ್ಸ್ಕೊಂಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಾನಿನ್ನು ಅದಕ್ಕೆ ದೋಸೆ ಮಾಡೋ ಟೈಮಲ್ಲಿ ಇಲ್ಲ ಇಡ್ಲಿ ಮಾಡೋ ಟೈಮಲ್ಲಿ ಅದಕ್ಕೆ ಸೋಡಾ ಆಗಲಿ ಉಪ್ಪಾಗಲಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ದೋಸೆನೂ ನೋಡಿ ಇದು ಭಾನುವಾರ ರುಬ್ಸ್ಕೊಂಬಂದಿರೋ ಹಿಟ್ಟು, ಇವತ್ತು ಸೋಮವಾರ ಮಾಡ್ತಾಯಿದ್ದೀನಿ. ಅಂದರೆ ಶನಿವಾರದ್ದು ಭಾನುವಾರ ಬೆಳಗ್ಗೆನೂ ಮಾಡ್ಕೊಂಡಿದ್ರೆ ಇವಾಗ ಮತ್ತು ಸೋಮವಾರನೂ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಇನ್ನು ನನ್ನ ಮಗನಿಗೆ ಹಾಕ್ಕೊಟ್ಬಿಡ್ತಿದ್ದೆ.
ಈ ಅಕ್ಕಿ ನೆನೆಸೋವಾಗ ದೋಸೆ ಹಿಟ್ಟಿಗೆ ಸ್ವಲ್ಪ ಮೆಂತ್ಯ, ಈ ಕಡಲೆಬೇಳೆ ಇವುಗಳನ್ನೆಲ್ಲ ಹಾಕ್ಕೊಂಡ್ರೆ ದೋಸೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಂದರೆ ದೋಸೆ ಮಾಡಬೇಕಾದ್ರೆ ನಾವು ಈ ರೀತಿ ಕಲರ್ ಬರುತ್ತೆ, ಅದಕ್ಕಾಗಿ ಅದನ್ನು ಯೂಸ್ ಮಾಡ್ತೀನಿ ನಾನು ಮನೆಯಲ್ಲಿ ಇದ್ದರೆ. ಇಲ್ಲ ಅಂತಂದರೆ ಹಾಗೆ ಮಾಡಿಬಿಡ್ತೀನಿ. ಇನ್ನು ಗೃಹ ಪ್ರವೇಶಕ್ಕೆ ಅಂತಂದಲ್ವ, ಅದಕ್ಕೆ ನಾನು ಹಾಕ್ಕೊತಿರೋ ಜ್ಯುವೆಲರಿ ತೋರಿಸ್ದೆ ಅಷ್ಟೇ. ಈ ಬಳೆ ಒಂದು ಹಾಕ್ಕೊತಿದ್ದೀನಿ ಸಿಂಪಲ್ಗೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅಂತ ಹೇಳಿಬಿಟ್ಟು ಒಂದು ಸಿಂಗಲ್ ಬಳೆ ಹಾಕ್ಕೊತಿದ್ದೆ. ಮತ್ತು ಇಯರ್ ರಿಂಗ್ಸು ಅಷ್ಟೇ, ಇದನ್ನೇ ಇಟ್ಕೊತಾ ಇದ್ದೆ. ಚೆನ್ನಾಗಿದೆ ಸಿಂಪಲ್ಗೆ ಅಂತ ಹೇಳಿ ಸಿಂಪಲ್ಗೆ ಮಾಡ್ತಿದ್ರು ಪೂಜೆ. ಗ್ರ್ಯಾಂಡಾಗಿ ಪೂಜೆ ಇದ್ದಿದ್ರೆ ಗ್ರ್ಯಾಂಡಾಗಿ ರೆಡಿ ಆಗಿ ಹೋಗ್ಬೋದಿತ್ತು. ಇನ್ನು ಸಿಂಪಲ್ ಅಲ್ಲ ಅಂತ ಹೇಳಿ ಸಿಂಪಲ್ಗೆ ರೆಡಿ ಆದೆ. ಕಿವಿಗೆ ಈ ಇಯರ್ ರಿಂಗ್ಸ್ ಇಟ್ಕೊಂಡು ಬ್ಯಾಂಗಲ್ ಏನಕ್ಕೆ ತೋರಿಸ್ತಿದ್ದೆ ಅಂತಂದರೆ ತುಂಬಾ ಚೆನ್ನಾಗಿದೆ, ಅದಕ್ಕಾಗಿ ತೋರಿಸ್ತಿದ್ದೆ. ನನ್ನ ಕೈಗೆ ಒಂದೊಂದು ಅಂದರೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ದಪ್ಪ ಥರ ಆಗೋಗಿರುತ್ತೆ ಕೈ, ನೀರಲ್ಲಿ ಜಾಸ್ತಿ ಇದ್ದೀರಿ ಅಂತಂದರೆ ಬಳೆ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಥರ ಬಳೆನ ತಗೊಂಡಿದ್ದೆ. ಇದು ಬ್ರಾಸ್ಲೈಟ್ ಟೈಪ್ ಬರುತ್ತೆ, ಹುಕ್ಕಿರುತ್ತೆ, ತೆಗೆದುಬಿಟ್ಟು ಹಾಕ್ಕೊಳ್ಳೋದು. ಇನ್ನು ಕ್ಲಿಪ್ ಇದನ್ನು ಹಾಕ್ಕೊತಿದ್ದೆ. ಏನಕ್ಕೆ ತೋರಿಸ್ತಿದ್ದೆ ಅಂತಂದರೆ ಕ್ಲಿಪ್ ತುಂಬಾ ಚೆನ್ನಾಗಿತ್ತು, ಬರೀ 25 ರೂಪಾಯಿ ಅಷ್ಟೇ ಈ ಕ್ಲಿಪ್ಪು, ತುಂಬ ಚೆನ್ನಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೆ. ಇನ್ನು ಸಿಂಪಲ್ಗೆ ಈ ರೀತಿ ರೆಡಿ ಆದೆ. ಕತ್ತಿಗೆ ಅಂದರೆ ಮಾಂಗಲ್ಯ ಚೈನ್, ಸಿಂಪಲ್ ಒಂದು ಚೈನ್ ಇತ್ತು ಸಾಕಾಗಿತ್ತು, ಅದಕ್ಕಾಗಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್.